ಯಾವ ತಿಳುವಳಿಕೆಯಿಂದ, ಯಾವ ಜ್ಞಾನ ಸಂಪಾದನೆ ಮಾಡೋದ್ರಿಂದ ಎಲ್ಲ ಮನನಶೀಲರಾದ ಮುನಿಗಳು, ಜ್ಞಾನಿಗಳು ಈ ಸಿದ್ಧಿಯನ್ನು ಪಡೆದಿದ್ದಾರೋ ಅಂತಹ ಜ್ಞಾನದಲ್ಲಿಯೇ ಉತ್ತಮಂ ಜ್ಞಾನಂ ಬಹಳ ಮುಖ್ಯವಾದದ್ದು, ಅತ್ಯುತ್ತಮವಾದದ್ದು. ಅದನ್ನು ನಿನಗೆ ಹೇಳ್ತೇನೆ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದಾರೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಯಂತಿ. ಮತ್ತು ಆ ಜ್ಞಾನದ ಮಹತ್ವವನ್ನೇ ಭಗವಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ. ಈ ರೋಚನಾನಾಂ ಫಲಶ್ರುತಿ ಅಂತ ನಾವೆಲ್ಲ ಕೇಳಿದ್ದೇವೆ. ಕೆಲವು ಕಡೆ ಮೊದಲೇ ಫಲವನ್ನು ಹೇಳ್ತಾರೆ ಅಂದರೆ ಆ ವಿಷಯದಲ್ಲಿ ದಾರ್ಢ್ಯ ಮತ್ತು ಆಸಕ್ತಿಯನ್ನು ನಿಮಗೆ ತಂದುಕೊಡುವ ಸಲುವಾಗಿ. ಅನೇಕ ವಿಷಯಗಳನ್ನು ಕೃಷ್ಣ ಹೇಳಿದ್ದಾನೆ ಅಂತ ಅಂದ್ಕೊಳ್ಳೋದು ಬೇಡ. ಇದು ಜ್ಞಾನಾನಾಂ ಉತ್ತಮಂ ಜ್ಞಾನಂ ಅಂತ ಒಂದು ಇದರ ಹಿರಿಮೆಯನ್ನು ಹೇಳಿ ಮತ್ತೊಮ್ಮೆ ಭಗವಂತ ಹೇಳ್ತಾ ಇದ್ದಾನೆ, ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯ ಆಗತಾಃ. ಈಗೇನು ನಾನು ಮುಂದೆ ವಿಷಯವನ್ನು ಪ್ರತಿಪಾದನೆ ಮಾಡ್ತೇನೆ, ಈ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನನ್ನ ಸಾಧರ್ಮ್ಯ ಅಂದರೆ ಸಮಾನ ಧರ್ಮ ಅಂತ, ಭಗವಂತನಂತೆ ಆಗ್ತಾನೆ. ಅದೇನದು ದೇವರಂತೆ ಆಗೋದು ಅಂದರೆ ಏನು? ಸರ್ಗೇಪಿ ನೋಪಜಾಯಂತೆ. ಸರ್ಗ ಅಂದರೆ ಸೃಷ್ಟಿಯ ಕಾಲದಲ್ಲಿ ನ ಉಪಜಲ. ಭಗವಂತ ಸೃಷ್ಟಿ ಮಾಡುವಾಗ ಎಲ್ಲ ಜೀವಜಾತವನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಆದರೆ ಯಾರು ನಾನು ಇನ್ನು ಮುಂದೆ ತಿಳಿದುಕೊಳ್ತಾರೆ, ಈ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ, ಅವರು ಸೃಷ್ಟಿಯ ಕಾಲದಲ್ಲಿ ಮತ್ತೆ ಹುಟ್ಟಿ ಬರೋಲ್ಲ. ಸರ್ಗೇಪಿ ನೋಪಜಾಯಂತೆ. ಇದು ಒಂದು. ಭಗವಂತನಿಗೆ ಹುಟ್ಟು ಅಂತ ಅವನಿಗಿಲ್ಲ, ಆದರೆ ನಮಗೆ ಹುಟ್ಟು ಅಂತಿದೆ. ಹುಟ್ಟು ಅಂದರೆ ಚೇತನಕ್ಕೆ ಜಡವಾದ ಶರೀರದ ಸಂಬಂಧ. ಇದನ್ನೇ ಹುಟ್ಟು ಅಂತ ಕರೀತಾರೆ. ದೇವರ ಮಂದವನ್ನು ಕೊಟ್ಟು 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 ಈ ಜ್ಞಾನ ಪಡೆಯುವ ತನಕ ಈ ಹುಟ್ಟಿನ ಸಾವಿನ ಚಕ್ರದ ಒಳಗೆ ನಮ್ಮನ್ನು ತಿರುಗಿಸಿ ಸಾಯಲಿಕ್ಕೆ ಕಾರಣ ಹುಟ್ಟದೇ ಇದ್ದಿದ್ದರೆ ಸಾಯುವ ಪ್ರಶ್ನೆಯೇ ಇಲ್ಲ. ದೇವರಲ್ಲಿ ನಾವು ಕೇಳಬೇಕಾದ್ದು ಹುಟ್ಟು ಬೇಡ. ಕನಕದಾಸರಂತಾರೆ ನೋಡಿ, ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸ್ತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಇಷ್ಟರೊಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅವರು ಇಷ್ಟು ಮಾತ್ರ ಅಂತಾರೆ. ಹುಟ್ಟಿಸಬೇಡ ಅಂದ್ರೇ ದೊಡ್ಡವರ. ಹುಟ್ಟಿಸಿದ ಮೇಲೆ ದೇವರು ಹುಟ್ಟಿಸಿದ್ದನ್ನು ಮರೆತು ನಮ್ಮ ರಕ್ಷಣೆಗಾಗಿ ಮಾಡಬಾರದ್ದನ್ನು ಮಾಡಿ ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗುವ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಬಾರ್ದು ಅಂತಾದರೆ ಸ್ವಾಮಿ ನೀನೇ ಹುಟ್ಟಿಸಿದ್ದೀಯ, ಹುಟ್ಟಿಸಿದಾಗಿ ಸಲಹುವನು. ದಾಸರು ಇನ್ನೊಂದು ಕಡೆ ಅಂತಾರೆ, ನಿಮಗಿರುವ ಚಿಂತೆ ನಮ್ಮ ಅನಿರುದ್ಧಗಿಲ್ಲೇನೋ. ಇದು ಕ್ವಶ್ಚನ್. ನಾವು ಎಷ್ಟು ತನೆ ಮಾಡಿ ದೇವರನ್ನು ಕುರಿತು ಮಾಡಿದರೆ ಚಿಂತನೆ, ಮನೆ ಮಡದಿ ಮಕ್ಕಳು ಮಾರುತಿ ಮನಿಯನ್ನು ಕುರಿತು ಮಾಡಿದರೆ ಅದು ಚಿಂತೆ. ಚಿಂತೆಯಿಂದ ಮತ್ತೆ ಮತ್ತೆ ಹುಟ್ಟು, ಚಿಂತನೆಯಿಂದ ಹುಟ್ಟೆ ಕಟ್ಟಂದರೆ ಇಲ್ಲ, ಹುಟ್ಟೇ ಇಲ್ಲ. ಏನು ಭಗವಂತ ಹೇಳ್ತಾನೆ, ನಾನು ಹೇಳುವ ಈ ಸರಿಯಾದ ತಿಳುವಳಿಕೆ
ಅಂದರೆ ಆ ಜ್ಞಾನ ಪುರಸ್ಸರವಾಗಿ ಭಗವಂತನನ್ನು ತಿಳಿದದ್ದೇ ಆದರೆ ಅಂತ್ಯಕಾಲದಲ್ಲಿ ಆ ಭಗವಂತನನ್ನು ಈ ಎಲ್ಲ ಜ್ಞಾನದಿಂದ ಉಪಾಸನೆ ಮಾಡಿದರೆ ಆದರೆ ಸರ್ಗೇಪಿ ನೋಪಜಾಯಂತೆ, ಸೃಷ್ಟಿಯ ಕಾಲದಲ್ಲಿ ನಿಮಗೆ ಅದರರ್ಥ ಪ್ರಲಯೇಪಿ ಪ್ರಲಯೇನ ವ್ಯಥಯಂತಿ ಚ, ಮತ್ತು ಪ್ರಳಯ ಕಾಲದಲ್ಲಿ ನಾಶ ಕಾಲದಲ್ಲಿ ನ ವ್ಯಥಯಂತಿ, ದುಃಖ ಇಲ್ಲ. ಎರಡು ದುಃಖದಿಂದ ಪಾರಾಗ್ತೀರಿ. ಇದು ಎರಡೇ ದೊಡ್ಡ ದುಃಖ. ಒಂದು ಹುಟ್ಟಿನ ದುಃಖ, ಇನ್ನೊಂದು ಪಾರಾಗಿ ನನ್ನಂತೆ ಹುಟ್ಟು ಸಾವು ಇಲ್ಲದ ಸ್ವರೂಪಭೂತವಾದ ಆನಂದದ ಅನುಭವ, ದುಃಖ ಲವಲೇಶ ಇಲ್ಲದ ಆನಂದದ ಲೋಕ ಬೇಕಂತಾದರೆ ತಿಳ್ಕೊಳ್ಬೇಕು. ಈ ಎರಡು ಶ್ಲೋಕಗಳಿಂದ ಭಗವಂತ ಮೊದಲಿಗೆ ಗುಣತ್ರಯ ವಿಭಾಗದ ಜ್ಞಾನ ಜೀವರಿಗೆ, ಸಾಧನೆಯ ಸನ್ಮಾರ್ಗದಲ್ಲಿ ಹೊರಟ ಸಜ್ಜನರಿಗೆ ಎಷ್ಟು ಅವಶ್ಯವಾದದ್ದು